ಎಂ ಬಿ ಪಾಟೀಲ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಸಿಎಂ ಆಗುವ ಕನಸಿನಿಂದ ಎಂ ಬಿ ಪಾಟೀಲ್ರು ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೂಗಳನ್ನು ಇಬ್ಬಾಗ ಮಾಡ್ಬೇಕಂತೇಳಿ ಕೈ ಸುಟ್ಕೊಂಡಿದ್ದಾರೆ. ನೀವು ಎಂ ಬಿ ಪಾಟೀಲ್ ನೀವು ಕೂಡ ಸಿಎಂ ಆಗುವ ಕನಸಿನಿಂದ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿ ಸಿಎಂ ಆಗಕ್ಕೆ ನೀವು ಇಂಡೈರೆಕ್ಟಾಗಿ ಪ್ರಯತ್ನ ಮಾಡಕ್ಕೆ. ನೀವು ಸಿಎಂ ಆಗೋದಾದ್ರೆ ಇದೇ ನವಂಬರ್ದಾಗ ನೀವು ಈಗ ಇದ್ರೊಳಗೆ ಆಗಬೇಕು. ಮುಂದೇನ್ರಿ ಹಿಂದೂಗಳನ್ನ ಡಿವೈಡ್ ಮಾಡಿ ಲಿಂಗಾಯತ್ ನಾಯಕನಾಗಿ ನೀವು ಸಿಎಂ ಆಗ್ಬೇಕಂತೇನ್ರಿ 2028 ಕನಸು ಕಂಡಿದ್ರೆ ಸಾಧ್ಯ ಇಲ್ಲ. ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು ಎಷ್ಟು ಬಾಂಧವ್ಯದ ಬದುಕಿತ್ತು ನಮ್ಮ ಹಳ್ಳಿಯೊಳಗೆ. ಕನೇರಿ ಮಠದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಮತ್ತು ಪ್ರತ್ಯೇಕ ಲಿಂಗಾಯತ್ ಧರ್ಮವನ್ನು ಪ್ರತಿಪಾದಿಸ್ತಕ್ಕಂಥ ಸ್ವಾಮಿಗಳ ಮಧ್ಯೆ ಸಂಘರ್ಷ ಪ್ರಾರಂಭ ಆಗ್ಯದ. ಇದು ಬಹಳ ವರ್ಷಗಳಿಂದ ನಡೀತಾ ಇದೆ. ಅದ ಪ್ರಾಥಮಿಕ ಹಂತದಲ್ಲಿ ಅಂತ ಚರ್ಚೆಗೂ ಇವತ್ತಿನ ಚರ್ಚೆಗೂ ಬಹಳಷ್ಟು ಬದಲಾವಣೆ ಆಗ್ಯದ. ಇವತ್ತು 99% ಸ್ವಾಮಿಗಳು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶ ಕೊಡಕತ್ಯಾರ. ಪಂಚಪೀಠದ ಜಗದ್ಗುರುಗಳು ಕೂಡ ಹಿಂದೂ ವೀರಶಲಿಂಗಾಯತರ ಇರೋಣ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಕೂಡ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಇವತ್ತು ಹಿಂದೂಗಳನ್ನು ಇಬ್ಬಾಗ ಮಾಡಕ್ಕೆ ಹೊರಟದ್ದು. ಬಿಜಾಪುರದ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ MB ಪಾಟೀಲ್ರು ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೂಗಳನ್ನು ಇಬ್ಬಾಗ ಮಾಡ್ಬೇಕಂತೇಳಿ ಕೈ ಸುಟ್ಕೊಂಡಿದ್ದಾರೆ. MB ಪಾಟೀಲ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಸಿಎಂ ಆಗುವ ಕನಸಿನಿಂದ ಹಿಂದೂಗಳನ್ನ ಇಬ್ಬಾಗ ಮಾಡಬೇಡ್ರಿ ಅಂತಕ್ಕಂಥ ಮನವಿಯನ್ನು ಕೂಡ ಅವ್ರಿಗೆ ನಾನು ಮಾಡಕ್ಕೆ ಇವತ್ತು ಇಚ್ಛೆ ಪಡ್ತಾ ಇದ್ದೀನಿ. ನೀವು ಸಿಎಂ ಆಗೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ, ನೀವು ಸಿಎಂ ಆಗ್ರಿ. ಅದು ಯಾವಾಗ ಆಗ್ಬೇಕಂದ್ರೆ ಈಗ ನವಂಬರ್ ಕ್ರಾಂತಿ ಏನು ಚರ್ಚೆ ಆಗತೈತಿ, ಈ ನವಂಬರ್ ಕ್ರಾಂತಿ ಒಳಗೆ ನೀವು ಸಿಎಂ ಆಗ್ಬೇಕು. ಈಗ DK ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ವಿಚಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸಿ ಸಿಎಂ ಆಗ್ಲಿಕ್ಕೆ ಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕತ್ತಾರ. ನೀವು MB ಪಾಟೀಲ್ ನೀವು ಕೂಡ ಸಿಎಂ ಆಗುವ ಕನಸಿನಿಂದ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿ ಸಿಎಂ ಆಗಕ್ಕೆ ನೀವು ಇಂಡೈರೆಕ್ಟ್ ಆಗಿ ಪ್ರಯತ್ನ ಮಾಡಕತ್ತೀರಿ. ಅದು ನಮ್ಮ ಅಭ್ಯಂತರ ಇಲ್ಲ. ನೀವು ಸಿಎಂ ಆಗೋದಾದ್ರೆ ಇದೇ ನವಂಬರ್ದಾಗ ನೀವು ಈಗ ಇದ್ರೊಳಗೆ ಆಗ್ಬೇಕು. ಮುಂದೇನ್ರಿ ಹಿಂದೂಗಳನ್ನ ಡಿವೈಡ್ ಮಾಡಿ ಲಿಂಗಾಯತ್ ನಾಯಕನಾಗಿ ನೀವು ಸಿಎಂ ಆಗ್ಬೇಕಂತೇನ್ರಿ 2028 ಕನಸು ಕಂಡಿದ್ರೆ ಸಾಧ್ಯ ಇಲ್ಲ. ಯಾಕೆ 2028 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಡಳಿತ ಇರ್ತದ. ನಾವು ಇನ್ನೊಂದು ವಿಶೇಷ ಹೇಳಕ್ಕೆ ಹೇಳ್ತಾ ಇದ್ದೀನಿ. ಅವತ್ತು 2028ರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯ 8 ಮತಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ. ಅದಕ್ಕೆ ನಿಮಗೆ ಈಗ ಅವಕಾಶ ಇರೋದು ಈಗ ಮಾತ್ರ ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇನ್ನೊಂದು ಏನಾಗೈತೆ ಅಂದ್ರೆ ಕಾಂಗ್ರೆಸ್ನ ಇರ್ತಕ್ಕಂಥ ನಾಯಕರೇನು ನೀವು ಲಿಂಗಾಯತ್ ನಾಯಕ ಆಗ್ಬೇಕತ್ತೇನೇನು ಪರಿತಪ್ಸಕೈತಿರಿ, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಲಿಂಗಾಯತ್ ನಾಯಕ ಅಥವಾ ಹಿಂದೂ ನಾಯಕ ಆಗ್ಲಾಕ ನಿಮ್ಮ ನೈತಿಕ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ. ಯಾಕೆ ಮೊನ್ನೆ ನಡೆದಂಥ ಧರ್ಮಸ್ಥಳದಲ್ಲಿ ಆದಂಥ ಒಂದು ಅನಾಹುತಗಳು ನೋಡಿದ್ರೆ, ಇವು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿಗಳು ಇವತ್ತು ಬಹಳ ವರ್ಷಗಳಿಂದ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಘ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಬಡವರಿಗಿರ್ಬೋದು, ಯುವಕರಿಗೆ, ನಿರುದ್ಯೋಗ ಯುವಕರಿಗಿರ್ಬೋದು, ಬಡ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಆಗ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಅವ್ರು ಮಾಡ್ಯಾರ ತಿರ್ಗಿಸಿಂದ ಹಳ್ಳಿಗಳಲ್ಲಿ ಕೂಡ ಎಲ್ಲ ಬಡ ಹೆಣ್ಣು ಮಕ್ಕಳು ಇರ್ಬೋದು, ಎಲ್ಲರೂ ಸ್ವಾವಲಂಬಿಯಾಗಿ ಬದುಕಾಕೈತಾರ. ಇದರಿಂದ ಈ ಮತಾಂತರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ದೂರಿಟ್ಟಾರ ಅವ್ರು ಇವತ್ತು ಹಳ್ಳಿಗಳಿಗೆ ಕೂಡ. ಅದೇ ರೀತಿ ಇವತ್ತು ನೀವು ಆ ಧರ್ಮಸ್ಥಳದ ಗುರುಗಳಿಗೆ ಕೂಡ ಅನ್ಯಾಯ ಮಾಡಿದ್ರಿ. ಅದೇ ರೀತಿ ಇವತ್ತು ನಾವು ನೋಡ್ತಾ ಇದೀವಿ ಕಣಿಯರಿ ಗುರುಗಳದು. ಇವತ್ತು ಸಾಮಾಜಿಕವಾಗಿ ಇವತ್ತು ಬಹಳಷ್ಟು ಬಡವರಿಗೆ, ಇವತ್ತು ರೈತರಿಗೆ ಮಾರ್ಗದರ್ಶನ ಮಾಡೋದಿರ್ಬೋದು, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಿರ್ಬೋದು, ಬಹಳಷ್ಟು ಸಾಮಾಜಿಕವಾಗಿ ಅವ್ರು ಹೋರಾಟ ಮಾಡಕತ್ತಾರೆ. ಅವರು ಮತ್ತು ಧರ್ಮಸ್ಥಳ ಗುರುಗಳು ಕಾರ್ಯವ್ಯಾಪ್ತಿ ಒಂಥರ ಸೇಮ ಅದ.
ಆದ್ರ ಅಂತ ಗುರುಗಳಿಗೂ ಕೂಡ ನೀವು ಬಿಡ್ತಾ ಇಲ್ಲ, ಅವ್ರಿಗೆ ಕೂಡ ಇವತ್ತು ಹಿಂಸೆ ಕೊಡ್ತಾ ಇದ್ದೀರಿ. ಪಂಚಮಸಾಲಿ ಸಮಾಜ ಬಹಳ ದೊಡ್ಡ ಸಮಾಜ, ರೈತಾಪಿ ಸಮಾಜ. ಅವರು ಬಡ ಮಕ್ಕಳಿಗಾಗಿ ಒಂದು 2A ಮೀಸಲಾತಿ ಹೋರಾಟ ಹಮ್ಮಿಕೊಂಡ್ರೆ ಬೆಳಗಾವಿ ಅಧಿವೇಶನದಲ್ಲಿ ತಾವು ಲಾಠಿ ಚಾರ್ಜ್ ಮಾಡಿದ್ರಿ. ಅದೇ ಪಂಚಮಸಾಲಿ ಸಮಾಜ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋರಾಟ ಮಾಡಿದ್ರು. ನಿಮ್ಮ ತರ ಈ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ಲಿಲ್ಲ. ಇವತ್ತು SC/ST ಜನಾಂಗದ ಹಣವನ್ನು ಕೂಡ ನೀವು ಪ್ರತಿ ವರ್ಷ ದುರುಪಯೋಗ ಮಾಡ್ಬೇಕಾಗೈತೆ. ST ಹಣವನ್ನು ಇಲೆಕ್ಷನ್ ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರಿ ನೀವು. ಇದೆಲ್ಲ ನೋಡಿದ್ರ ಇವತ್ತು ನಮ್ಗೇನ್ ಅನ್ಸಾಕತ್ತೆ ಅಂದ್ರ, ನಮ್ಮ 1947ರ ಪೂರ್ವದಲ್ಲಿ ನಮ್ಮ ಬ್ರಿಟಿಷ್ ಏನು ಭಾರತ ದೇಶ ಆಳ್ತಿದ್ರು, ಅವಾಗ ನಮ್ಮ ಹಿರಿಯರು ಏನು ಪೂರ್ವಜರು ಹೇಳ್ತಾರ ಅವ್ರು ಅನುಭವಿಸಿದ ಕಷ್ಟಗಳನ್ನ. ನಮಗೇನ್ ಅನ್ಸಾಕತ್ತೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಬ್ರಿಟಿಷ್ ಬಂದು ಹೊಕ್ಕಾರೇನೋ ಅನ್ನುವಂಗ ಇವತ್ತು ವಾತಾವರಣ ಕ್ರಿಯೇಟ್ ಆಗೈತೆ ರಾಜ್ಯದಾಗ. ಅದಕ್ಕೆ ನೀವು ಮಾಡ್ಬೇಕಾದ ಕೆಲಸ ಸಾಕಷ್ಟು ಅದಾವ, ಆ ಕಡೆ ನೀವು ಲಕ್ಷ ಕೊಡ್ತಾ ಇಲ್ಲ. ಇವತ್ತು ನಾ ಬಬಲೇಶ್ವರ ಮತಕ್ಷೇತ್ರದ ಒಬ್ಬ ಮತದಾರನಾಗಿ, ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ, ಪತ್ರಿಕಾಗೋಷ್ಠಿಗಳು ಮಾಡ್ತಾ ಇದೀವಿ. ನೀವು ಪತ್ರಿಕೆಯನ್ನು ಓದ್ತಿರೋ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಾವು ಬರಾಕತ್ತೈತಿ. ಇವತ್ತು ವಿರೋಧ ಪಕ್ಷದವರಿಗೆ ಕೇಳಿದಂತ ಸಮಸ್ಯೆಗಳನ್ನು ಇಟ್ಟಾಗ ಅವಕ್ಕೆ ಉತ್ತರ ಕೊಡ್ಬೇಕಾದದ್ದು ಆಡಳಿತ ಇರ್ತಕ್ಕಂಥ ಸಚಿವರದ ಕೆಲಸ ಅದು. ಆದ್ರೆ ಆ ಕೆಲಸ ಮಾಡಾಕತ್ತಿಲ್ಲ. ಇವತ್ತು ಬಬಲೇಶ್ವರ ಮತಕ್ಷೇತ್ರದಾಗನ ಹಳ್ಳಿಗಳ ರೋಡ್ ಹೆಂಗದಾವ ಅಂದ್ರ ತೆಗ್ಗುಂಡಿದ್ದ ಕೂಡ್ಬಿಟ್ಟಾವ್. ಅದನ್ನ ಬಿಡ್ರಿ, ಇವತ್ತು ನಾವು ಬಬಲೇಶ್ವರ ಮತಕ್ಷೇತ್ರ ಬರ್ತಕ್ಕಂಥ ಹಳ್ಳಿಗಳು ಇವತ್ತು ಬಿಜಾಪುರ ಜಮಖಂಡಿ ರೋಡ್ ಇರ್ಬೋದು ಅಥವಾ ಬಿಜಾಪುರ ಗಲಗಲ್ ರೋಡ್ ಬರ್ತಕ್ಕಂಥ ಹಳ್ಳಿಗಳು ಏನದ ಎಲ್ಲ ಹಳ್ಳಿಗಳು ಇವತ್ತು ಅವ್ರು ಬಿಜಾಪುರ್ಗೆ ಬರ್ಬೇಕಾಗ್ತೈತಿ. ಇಲ್ಲಿಗೆ ಹಾಸ್ಪಿಟಲ್ ದವಾಖಾನೆ ಕೆಲಸಕ್ಕೋ ಬೇರೆ ಬೇರೆ ಮಾರ್ಕೆಟಿಂಗೋ ಬರಬೇಕಾದಂತ ಅನಿವಾರ್ಯ ಅದ. ಸೈಕಲ್ ಮೋಟರ್ ಮೇಲೆ ಬರುವಂತ ಸಂದರ್ಭದಾಗ ಅವ್ರು ಹೊಳ್ಳಿ ಹೋಗುದು ಬರುದು ಇಷ್ಟು ಕಷ್ಟ ಅನುಭವಿಸಕತ್ಯಾರ. ಭಾಳ ನೋವಿನ ಸಂಗತಿ ಅದ. ಯಾಕೆ ನೀವಂತೂ ಮತಕ್ಷೇತ್ರಕ್ಕೆ ಯಾವಾಗ ಬರ್ತೀರಿ, ಆ ತ್ರಾಸ ನಿಮ್ಗೆ ಆಗುದಿಲ್ಲ. ಅಲ್ಲಿ ಮತಕ್ಷೇತ್ರದಲ್ಲಿ ಅನುಭವಿಸಿರ್ತಕ್ಕಂಥ ಈ ಜನಸಾಮಾನ್ಯರ ಕಷ್ಟಕ್ಕೆ ನೀವೇನು ಉತ್ತರ ಕೊಡ್ತಾ ಇದ್ರಿ ಅಂತಕ್ಕಂಥದ್ದು. ನಾನು ಕೂಡ ಒಂದಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ನಿ. ಆಶ್ರಮ ಸುತ್ತಮುತ್ತ ಬಡಾವಣೆ ಎಲ್ಲ ತೆಗ್ಗಂಡು ಕೂಡ್ಯಾವತ್ತೇಶ. ಬಿಜಾಪುರದಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ ತೆಗ್ಗುಂಡಿಗಳನ್ನ ಕೂಡಿದಾವ. ಅವಕ್ಕೆ ನೀವು ಗುಂಡಿಗಳನ್ನ ಮುಚ್ಚತಕ್ಕಂಥ ಕೆಲಸನೂ ಕೂಡ ನೀವು ಮಾಡ್ತಾ ಇಲ್ಲ. ಅದೇ ರೀತಿ ಬಿಜಾಪುರ ಗುತ್ತಿಗೆದಾರ ಪರಿಸ್ಥಿತಿ ಏನ ರಾಜ್ಯದಾಗ ಇವತ್ತ ಬಹಳ ಗಂಭೀರದ ಗುತ್ತಿಗೆದಾರ ಪರಿಸ್ಥಿತಿ. ರಾಜ್ಯದ ಬಿಡು ನಾವೀಗ ನಾವು ಜಿಲ್ಲಾ ಅಧ್ಯಕ್ಷನಾಗಿ ನಾ ಬಿಜಾಪುರ ಉಸ್ತುವಾರಿ ಮಂತ್ರಿಗಳು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಬಿಜಾಪುರ ಜಿಲ್ಲೆ ಗುತ್ತಿಗೆದಾರರು ಇವತ್ತ ಬಹಳಷ್ಟು ಕಷ್ಟ ಅನುಭವಿಸಾಕತ್ಯಾರ. ಸಾಲಗಾರ ಬಂದ್ ಮನಿ ಮುಂದ್ ಕುಂಡ್ರಾಕತ್ಯಾರ. ಗುತ್ತಿಗೆದಾರರು ಮನೆ ಬಿಟ್ಟು ಪರಾರಿಯಾಗಿದಾರ. ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರ ಬಗ್ಗೆ ಕಳಕಳಿ ಬೇಕಲ್ಲ ನಿಮಗ. ಇನ್ನೊಂದು ದಿವಸಕ್ಕೂ ಪತ್ರಿಕಾಗೋಷ್ಠಿ ಮಾಡಿದ್ನೆ. ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬಹಳಷ್ಟು ಫೈನಾನ್ಸ್ ಪರಿಸ್ಥಿತಿಯಲ್ಲಿ ಕಠಿಣ ತೊಂದರೆ ಅನುಭವಿಸಕತ್ಯಾವ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಾಗಿರ್ಬೋದು, ಸಹಕಾರಿ ಮಂತ್ರಿ ಅಮಿತ್ ಶಾ ಆಗಿರ್ಬೋದು, ಇದನ್ನ ಅರಿತು ಏನ್ ಮಾಡಿದ್ರು ಅವರು, NCDC ಅಂತಕ್ಕಂಥ ಏನ ಕೇಂದ್ರ ಸರ್ಕಾರದ ಏನು ಹಣಕಾಸಿನ ಸಂಸ್ಥೆ ಅದ, ಅವ್ರು ಯಾವಾಗಲೂ ಈ ಸಹಕಾರಿ ಕ್ಷೇತ್ರಕ್ಕೆ ಸಾಲ ಕೊಡ್ಕೋತದಾರ. ಅವ್ರು ಸ್ವಲ್ಪ ಅಲ್ಲಿ ಬಡ್ಡಿ ಹೆಚ್ಚಿರ್ತದೆ. ಯಾವ ಲಾಸ್ ಅದಾವ ಉತ್ತೇಜನ ಆಗ್ಬೇಕಂತ ತಿಳ್ಸಿಂದ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡಕ್ ತಯಾರಿದ್ರು. ಆ ದುಡ್ಡು ತೆಗೆದುಕೊಂಡು ನೀವು ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ರ ಸಕ್ಕರೆ ಕಾರ್ಖಾನೆ ಉತ್ತೇಜನ ಆಗ್ತಿದ್ದು. ಇಲ್ಲೇ ಪಕ್ಕದ ಮಹಾರಾಷ್ಟ್ರ ಸರ್ಕಾರ ಇವತ್ತು ಆ ಹಣವನ್ನು ಬಳಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಹಕಾರಿ ರಂಗ ಇವತ್ತು ಉತ್ತೇಜನಗೊಂಡದ, ಸಕ್ಕರೆ ಕಾರ್ಖಾನೆ ಉತ್ತೇಜನಗೊಂಡಿದಾವ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮಾತಾಡ್ತಾನ, ಇಲ್ಲಿ 2 ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಾವ. ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅದಕ್ಕೆ ಅಧ್ಯಕ್ಷ ಯಾರದಾರ? ಕಾಂಗ್ರೆಸ್ನ ಶಾಸಕರ ಅಧ್ಯಕ್ಷರದಾರ. ಇನ್ನೊಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ. ಆದ್ರೆ ಆಡಳಿತ ನಡ್ಸಕ್ಕಂಥವ್ರು ಅಲ್ಲಿ ಅಧ್ಯಕ್ಷರು ಇರ್ಬೋದು, ಅಲ್ಲಿ ಕೆಲವೊಂದು ನಿರ್ದೇಶಕರು ನಿಮ್ಮ ಅನುಯಾಯಿಗಳದಾರ. ಇವತ್ತು ನೀವು ಅದ ಕಡೆನೂ ಗಮನ ಕೊಡ್ತಾ ಇಲ್ಲ. ನೀವು ಈ ಸಕ್ಕರೆ ಕಾರ್ಖಾನೆಗಳ ಉತ್ತೇಜನ ನಾವು ಕೇಳ್ತೀವಿ ಅಂದ್ರೆ ಅರ್ಥ ಸಕ್ಕರೆ ಕಾರ್ಖಾನೆಗಳಿಗೆ ಅಲ್ಲ. ಅದನ್ನ ಸಕ್ಕರೆ ಕಾರ್ಖಾನೆಗಳಿಗೆ ಏನು ಸಕ್ಕರೆ ಕಬ್ಬನ್ನು ಪೂರೈಸ್ತಾರು ಆ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಕಳಕಳಿಯಿಂದ ನಾವು ಕೇಳಕತ್ತೀವೋ, ಅದಕ್ಕೂ ಇಲ್ಲಿ ಉತ್ತರ ಕೊಡ್ತಾ ಇಲ್ಲ ನೀವು. ಇವತ್ತ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತ ತಿಳಿಸಿಂದ ಕಳೆದ ಒಂದೂವರೆ ತಿಂಗಳದಿಂದ ಸ್ಟ್ರೈಕ್ ಕೂತಾರ, ಹೋರಾಟ ಕೂತಾರ.
ಹೋರಾಟ ಅಂದ್ರೆ ನಿಮ್ ಕಣ್ಣಿಗೇನು ಕಾಣುವುದಿಲ್ಲ ಏನದು. ಅಲ್ಲಿ ಕೂತಂತವ್ರೇನು ಅವ್ರ ಮಕ್ಕಳು MBBS ಕಲಿಬೇಕಾಗಿಲ್ಲ. ಅವರು ಸಮಾಜಕ್ಕೆ ಕಳ್ಕಳಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಆಗ್ಬೇಕಂತ ತಿಳಿಸಿಂದ ಹೋರಾಟ ಮಾಡ್ತಿದ್ರ. ಅವ್ರ ಕಡೆ ಗಮನನೇ ಇಲ್ಲ. ನಿಮ್ ಕಡೆ ಒಬ್ಬ ಮುಖ್ಯಮಂತ್ರಿ ಬರ್ಬೇಕಲ್ಲಿ 1.5 ತಿಂಗಳಾಗೈತೆ ಅಂದ್ರ ಉಸ್ತುವಾರಿ ಮಂತ್ರಿ ಒಂದು ಬಿಡ್ರಿ ಬಂದವರಿಗೆ ನಾವು ಮಾನವತೆ ಮೇಲೆ ಮಾನವೀಯತೆ ಇದ್ರ ಅವರನ್ನ ಇಲ್ಲ ನಾವು ಸರ್ಕಾರಿ ವೈದ್ಯ ಕಾಲೇಜ್ ಮಾಡ್ತೀವಿ. ಈಗ ಇಲ್ಲಿ ಎಲ್ಲಾ ವ್ಯವಸ್ಥೆ ಇದೆ ಸರ್ಕಾರಿ ವೈದ್ಯ ಕಾಲೇಜ್ ಮಾಡಕ್. ನಾವು ಮಾಡ್ತೀವಿ ಅಂತಕ್ಕಂಥ ಬಾಯಿಂದ ಹೇಳಿಕೆನೂ ಬರ್ಲಾರ್ದಂಗ ನಿಮ್ಗೆ ಬಾಯಿ ಬಿದ್ದು ಹೋಗೈತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರಿಗೆ ನಾ ಕೇಳಕ್ ಇಚ್ಛೆ ಪಡ್ತೀನಿ. ಇವತ್ತ ಫುಡ್ ಪಾರ್ಕ್ ಬಿಜಾಪುರದಲ್ಲಿ ಒಂದು ಫುಡ್ ಪಾರ್ಕ್ ಭಾರತೀಯ ಜನತಾ ಸರ್ಕಾರ ಇದ್ದಾಗ ಆ ಫುಡ್ ಪಾರ್ಕಿಗೆ ಜಾಗವನ್ನು ಅಲಾಟ್ ಮಾಡ್ಕೊಂಡ್ರು. ಅದಕ್ಕೆ 5 ಕೋಟಿ ರೂಪಾಯಿ ರೊಕ್ಕ ರಿಲೀಸ್ ಮಾಡಿದ್ರು, ಹಣವನ್ನು ರಿಲೀಸ್ ಮಾಡಿದ್ರು. ಅದಕ್ಕೆ ಕಂಪೌಂಡ್ ಕಟ್ಟಿದಾರೆ ಅಷ್ಟೇ. ಈ ರೈತರಿಗೆ ಅನುಕೂಲ ಆಗುವಂಗ ಫುಡ್ ಪ್ರೊಸೆಸ್ ಆಗಿರ್ಬೋದು, ಸಾಕಷ್ಟು FPO ಸಂಸ್ಥೆಗಳಿದಾವೆ ವಿಜಾಪುರ ಜಿಲ್ಲೆಯಲ್ಲಿ. ಆ ಸಂಸ್ಥೆಗಳಿಗೆ ನೀವು ಜಾಗ ಅಲಾಟ್ ಮಾಡಿದ್ರೆ ಅವ್ರು ಕೋಲ್ಡ್ ಸ್ಟೋರೇಜ್ ಮಾಡಬಹುದು, ಬೇರೆ ಬೇರೆ ಆಕ್ಟಿವಿಟಿಗಳನ್ನ ಅಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಇವತ್ತು ಮತ್ತೆ ಬೆಳೆ ಪರಿಹಾರ ವಿಷಯಕ್ಕೆ ಬಂದ್ರೆ ಇವತ್ತು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಬಿಡ್ತೀವಿ ಇವತ್ತು. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಬರೀ ಇನ್ನ ಸರ್ವೆ ಅನ್ಕೋತ ಬರೀ ಮೊಂಡತನ ಮಾಡ್ತಾ ಇದೆ. ಯಾಕೆ ಹಿಂಗೆ ಈ ರೀತಿ ನೂರಾರು ಸಮಸ್ಯೆಗಳು ರಾಜ್ಯದಾಗ ಅದಾವ. ಅದಕ್ಕೆ ಅವು ಕಡೆ ಗಮನ ಕೊಡ್ರಿ. ಇವತ್ತು ನೀವು ಜಾತಿ ಮಗಳ ಮಧ್ಯದಲ್ಲಿ ಜಗಳ ಹಚ್ಚಕ್ಕಂತ ಕೆಲಸ ಮಾಡಬೇಡ್ರಿ. ಮೊದಲು ಕೂಡ ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು ಎಷ್ಟು ಬಾಂಧವ್ಯದ ಬರುತ್ತಿತ್ತು ನಮ್ಮ ಹಳ್ಳಿ ಒಳಗೆ. ಅವಾಗ ಹಿಂದೂ ಲಿಂಗಾಯತ್ ಹಿಂದೂ ಮುಸ್ಲಿಂ ಅಂತ ನಾವು ಬರೆಸ್ತಿದ್ವಿ ಶಾಲಿ ಒಳಗೆ. ಇವತ್ತೇನ್ರಿ ಹಿಂದೂ ಮುಸ್ಲಿಂ ಅಲ್ಲಿ ಏನು ಕೆಟ್ಟ ಭಾವನೆಗೆ ಬರಾಕತ್ತೇವ ಅಂದ್ರ ಇದಕ್ಕೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಇದು ಹುಳಿ ಅಂತ ಕೆಲಸ ಮಾಡಿ ಹುಳಿನೇ ಕಾರಣ ಅಂತಕ್ಕಂಥದ್ದು ಕೂಡ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಜೊತೆಗೆ 2013ನೇ ಇಸ್ವಿಯಲ್ಲಿ ಏನ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು, ಈ ಕಾಲುವೆಗಳಿಗೆ ರೈತರ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಂಡ್ರಿ. ಇವತ್ತ ಭೂಮಿ ಕಳೆದುಕೊಂಡವ್ರಿಗೆ ಭೂಮಿನೂ ಇಲ್ಲ, ಅವ್ರಿಗೆ ನೀರೂ ಇಲ್ಲ, ಅವ್ರಿಗೆ ಪರಿಹಾರನೂ ಇಲ್ಲ.